ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಗ್ಗೆ ಒಂದು ಹೊಸದಾಗಿರುವಂಥ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬಂದಿದೆ. ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಟ್ರೂತ್ ಆರ್ ಡೇರ್ ಅನ್ನುವಂಥ ಒಂದು ವಿಶೇಷವಾದಂತಹ ಆಕ್ಟಿವಿಟಿ ರೂಮ್ನಲ್ಲಿ ಆ ಒಂದು ಟಾಸ್ಕ್ಗಳನ್ನು ಬಿಗ್ ಬಾಸ್ ಮನೆಯಲ್ಲಿರುವಂಥ ಒಟ್ಟಾರಿಗೆ 13 ಜನ ಸ್ಪರ್ಧಿಗಳು, ಅದರಲ್ಲಿ ನಮ್ಮ ಕ್ಯಾಪ್ಟನ್ ಚೈತ್ರವನ್ನು ಹೊರತುಪಡಿಸಿ ಉಳಿದಿರುವಂಥ ನಮ್ಮ ರಜತ್ ಹಾಗೆ ಅಶ್ವಿನಿ ಗೌಡ ಅವರನ್ನು 6 ಜನ ಸ್ಪರ್ಧಿಗಳು ಇರುವಂಥ 2 ತಂಡವನ್ನು ನಮ್ಮ ಬಿಗ್ ಬಾಸ್ ಅಂದರೆ ನಮ್ಮ ವಿಲನ್ ಅವರು ರಚನೆ ಮಾಡಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಿನ್ನೆ ಈ ಎಪಿಸೋಡ್ನಲ್ಲಿ 2 ಒಂದು ಡೇರ್ಗಳನ್ನು ನಮ್ಮ ಬಿಗ್ ಬಾಸ್ ಕೊಟ್ಟರು ಅಂತ ಹೇಳ್ಬೋದು. ಆ ಒಂದು 2 ಡೇರ್ಗಳನ್ನು ಕೂಡ ಗೆದ್ದಿರುವಂಥ ತಂಡ ಯಾವುದಪ್ಪ ಅಂದರೆ ನಮ್ಮ ರಜತ್ ಅವರ ತಂಡ ಅಂತ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಾವ್ಯ ಅವರ ಹೇರ್ಗೆ ಒಂದು ಕಲರನ್ನು ಹೊಡೆದುಕೊಳ್ಳುವುದು, ಅದರ ಜೊತೆಗೆ ಇನ್ನೊಂದಾಗಿ ನೋಡ್ತಾ ಹೋಗೋದಾದ್ರೆ ನಮ್ಮ ಪರ್ಮನೆಂಟ್ ಬಿಗ್ ಬಾಸ್ ಟ್ಯಾಟೋವನ್ನು ನಮ್ಮ ರಜತ್ ಅವರು ತಮ್ಮ ಕೈ ಮೇಲೆ ಹಚ್ಚಿ ಹಾಕಿಸ್ಕೊಂಡ್ರು ಅಂತ ಹೇಳ್ಬೋದು. ಈಗ 3ನೇ ಟಾಸ್ಕ್ ಅನ್ನ ನೀಡಿದ್ದಾರೆ ಅಂತ ಹೇಳ್ಬೋದು. ಹಾಗಾದ್ರೆ 3ನೇ ಟಾಸ್ಕ್ ಅನ್ನ ಯಾರು ಗೆದ್ರು, ಹಾಗಾದ್ರೆ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿರುವಂತಹ ಸ್ಪರ್ಧಿಗಳು ಯಾರು, ಇದೆಲ್ಲದರ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಹೋಗಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಾಗ ಈಗಾಗಲೇ 2 ಪಾಯಿಂಟ್ಸ್ಗಳನ್ನು ನಮ್ಮ ರಜತ್ ಅವರ ತಂಡ ಗೆದ್ದಿದೆ ಅಂತ ಹೇಳ್ಬೋದು. 3ನೇದಾಗಿರುವಂತಹ ಒಂದು ಟಾಸ್ಕ್ ಯಾವುದಪ್ಪ ಅಂದರೆ ನೀವು ಆಲ್ಮೋಸ್ಟ್ ಎಲ್ಲರೂ ಕೂಡ ಪ್ರೋಮೋದಲ್ಲಿ ನೋಡೇ ಇರ್ತೀರ. ಒಂದು ವಿಭಿನ್ನವಾದಂಥ ಹೇರ್ ಸ್ಟೈಲನ್ನು ಕೊಟ್ಟಿದ್ದಾರೆ. ಅದನ್ನು ಈ ರೀತಿಯಾಗಿ ಯಾವ ಸ್ಪರ್ಧಿಗಳು ಅಂದರೆ ಯಾವ ತಂಡದ ಸ್ಪರ್ಧಿಗಳು ಮಾಡಿಸ್ಕೊಡ್ತಾರಲ್ಲೋ ಅವರು ಅಲ್ಲಿ ಎಲ್ಲೋ ಬಜರನ್ನು ಒತ್ತಬೇಕು ಅನ್ನೋಂಥ ವಿಶೇಷವಾದಂಥ ಅಧಿಕಾರವನ್ನು ನಮ್ಮ ವಿಲನ್ ಬಿಗ್ ಬಾಸ್ ಮನೆಯಲ್ಲಿರುವಂಥ ರಜತ್ ಹಾಗೆ ನಮ್ಮ ಅಶ್ವಿನಿ ಗೌಡ ಕ್ಯಾಪ್ಟನ್ ಇಬ್ಬರಿಗೂ ಕೂಡ ಕೊಡ್ತಾರೆ ಅಂತ ಹೇಳ್ಬೋದು. ಈ ಒಂದು ಬಜರನ್ನು ನಮ್ಮ ಅಶ್ವಿನಿ ಗೌಡ ಅವರೇ ಮೊದಲು ಒತ್ತುತ್ತಾರೆ ಅಂತ ಹೇಳ್ಬೋದು. ಅದಾದ ನಂತರ ತೋರಿಸಿದಂಥ ಹೇರ್ ಸ್ಟೈಲಲ್ಲಿ ನಮ್ಮ ಮಾಳು ನಿಪ್ನಾಳ್ ಅವರು ಆ ಒಂದು ಡೇರನ್ನು ತೆಗೆದುಕೊಂಡು ಅದನ್ನು ಸಕ್ಸಸ್ಫುಲ್ ಆಗಿ ಕೂಡ ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳ್ಬೋದು. ಆ ಒಂದು ಕಾರಣದಿಂದಾಗಿ 3ನೇ ಟಾಸ್ಕ್ ಅನ್ನ ಗೆದ್ದಿರುವಂತಹ ತಂಡ ನಮ್ಮ ಅಶ್ವಿನಿ ಗೌಡರ ತಂಡ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಈ ವಾರದ ಎಲ್ಲ ಟಾಸ್ಕ್ಗಳು ಮುಕ್ತಾಯಗೊಂಡು ಒಟ್ಟಾರೆಯಾಗಿ ಈ ವಾರದ ಟ್ರೂತ್ ಆರ್ ಡೇರ್ ಅನ್ನುವಂಥ ಟಾಸ್ಕ್ಗಳನ್ನು ಗೆದ್ದಿರುವಂತಹ ತಂಡ ನಮ್ಮ ರಜತ್ ಅವರ ತಂಡ ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಮತ್ತೊಂದು ವಿಶೇಷವಾದಂಥ ಅಧಿಕಾರವನ್ನು ಕೊಟ್ಟಿದ್ದಾರೆ. ಇಬ್ಬರು ಕೂಡ 6 ಜನ ಇರುವಂತಹ ಒಂದೊಂದು ತಂಡ ಇದೆ ಅಲ್ವಾ, ಅಲ್ಲಿ ಒಬ್ಬೊಬ್ಬರನ್ನು ಒಂದೊಂದು ತಂಡದಿಂದ ನೀವು ಆಯ್ಕೆ ಮಾಡ್ಕೊಳ್ಬೇಕು, ಅಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋಂಥ ವಿಶೇಷವಾದ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅಶ್ವಿನಿ ಗೌಡ ಅವರ ತಂಡದಿಂದ ನಮ್ಮ ಸೂರಜ್ ಅವರು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ಇನ್ನೊಬ್ಬ ನಮ್ಮ ರಜತ್ ಅವರ ತಂಡದಿಂದಲೇ ನಮ್ಮ ಬೇರೆ ಯಾರು ಅಲ್ಲ, ನಮ್ಮ ಕಾವ್ಯ ಅವರು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಒಟ್ಟಾರೆಯಾಗಿ ಈ ವಾರ 5 ಜನ ಸ್ಪರ್ಧಿಗಳು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿದ್ದಾರೆ. ಅದರಲ್ಲಿ ರಾಶಿಕಾ ಶೆಟ್ಟಿ ಅವರಾಗಿರ್ಬೋದು. 2ನೇದಾಗಿ ನೋಡ್ತಾ ಹೋಗೋದಾದ್ರೆ ಅಂದ್ರೆ ನಮ್ಮ ಗಿಲ್ಲಿ, ಹಾಗೆ 3ನೇದಾಗಿ ನೋಡ್ತಾ ಹೋಗೋದು ಅಶ್ವಿನಿ ಗೌಡ ಅಂತ ಹೇಳ್ಬೋದು. ಯಾಕಂದ್ರೆ ಈ ವಾರದ ಸೀಕ್ರೆಟ್ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. 3ನೇದಾಗಿ ನಮ್ಮ ಸೂರಜ್, 4ನೇದಾಗಿ ರಾಶಿಕಾ ಶೆಟ್ಟಿ. ಈ 5 ಜನರು ಕೂಡ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಆಡಲು ಆಯ್ಕೆ ಆಗಿದ್ದಾರೆ. ಈ ವಾರದ ಕ್ಯಾಪ್ಟನ್ ಆಗಿ ಯಾರು ಆಯ್ಕೆ ಆಗಿದ್ದಾರೆ ಅನ್ನುವಂಥ ವಿಚಾರವನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.